ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ಮೊದಲಿಂದ ಶುಭ ಕೋರ್ತೀನಿ. ಈ ಒಂದು ಸಂದರ್ಭದಲ್ಲಿ ಏನು ಹೈಕಮಾಂಡ್ ಎಲ್ಲ ಒಂದು ನೂತನವಾಗಿ ಆಯ್ಕೆಯಾದಂಥ ಶಾಸಕರು ಏನು ಹಳೆ ಬೇರು ಹೊಸ ಚಿಗುರು ಅನ್ನೋ ನಿಟ್ಟಿನಲ್ಲಿ ಹೊಸ ಯುವಕರಿಗೆ ಯಾರ್ಯಾರು ನೂತನವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಏನು ಮಾತಾಡ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಈ ಬಾರಿ ಸುಮಾರು 5ರಿಂದ 8 ಜನ ಹೊಸದಾಗಿ ಆಯ್ಕೆಯಾಗಿರೋಂಥ ಶಾಸಕರುಗಳಿಗೆ ಅವಕಾಶ ಕೊಡಬೇಕು ಅಂತ ಹೈಕಮಾಂಡು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ಮನವಿ ಮಾಡ್ತಾ, ಅದೇ ರೀತಿ ನಮ್ಮ ಚನ್ನಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಾರು ತಾವೆಲ್ಲ ನೋಡಿದಂತೆ JH ಪಾಟೀಲ್ ಮಾಜಿ ಮುಖ್ಯಮಂತ್ರಿಗಳ ನಂತರ ಇಲ್ಲಿವರೆಗೆ ಯಾವುದೇ ರೀತಿಯ ಸಚಿವ ಸ್ಥಾನದ ಒಂದು ಅವಕಾಶ ಸಿಕ್ಕಿಲ್ಲ. ಯಾವುದೇ ಪಕ್ಷದಿಂದ ಸಿಕ್ಕಿಲ್ಲ, ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು. ಆದ ಕಾರಣ ನಮ್ಮ ಸಚಿವ ಸ್ಥಾನ ಸುಮಾರು 25-30 ವರ್ಷ ಚನ್ನಗಿರಿ ವಿಧಾನಸಭಾ ಕ್ಷೇತ್ರ ಸಿಕ್ಕಿಲ್ಲದ ಕಾರಣ ಈ ಬಾರಿ ಅವಕಾಶ ಮಾಡಬೇಕು. ಜೊತೆಗೆ ಒಂದು ಜಾತಿ ಕೋಡ್ದಲ್ಲೂ ಸಹ ನಾನು ಕೇಳ್ತಾ ಇಲ್ಲ, ಜೊತೆಗೆ ಜಿಲ್ಲಾವರ ಪ್ರಾತಿನಿಧ್ಯನೂ ಕೇಳ್ತಾ ಇಲ್ಲ. ನಾನೇನಪ್ಪ ಮನವಿ ಮಾಡೋದು ಹೈಕಮಾಂಡ್ ಅಲ್ಲಿ ಅಂದ್ರೆ, ರೈತಪರ ಹಿನ್ನೆಲೆ, ರೈತಪರ ಸಂಘಟನೆಯಿಂದ ನಾನು ಇವತ್ತಿನ ಮೇಲೆ ಬಂದಿದ್ದೀನಿ. ರೈತಪರ ಹೋರಾಟಕ್ಕೆ ನಾನೇನು ಈ ಹಿಂದೆ ಪಕ್ಷದ ಒಂದು ಕೆಲಸ ಕಾರ್ಯಗಳು ಮಾಡಿದ್ದೀನಿ. ಕೇಂದ್ರದಲ್ಲಿ ಹೋರಾಟ ಮಾಡಿದಂಥ ಭಾರತ್ ಬಚಾವ್ ರ್ಯಾಲಿ ಇರ್ಬೋದು, ಆಮೇಲೆ ಮೇಕೆದಾಟು ಪಾದಯಾತ್ರೆ ಇರ್ಬೋದು, ಜೊತೆಗೆ ರಾಜಭವನ್ ಚಲೋ, ಈ ಸುಮಾರು ಸಂದರ್ಭದಲ್ಲಿ ರೈತರ ಪರವಾಗಿ ಸಾವಿರಾರು ರೈತರನ್ನ ಬಸ್ಗಳಲ್ಲಿ, ಕಾರ್ಗಳಲ್ಲಿ, ಟ್ರೈನಲ್ಲಿ ಕರ್ಕೊಂಡು ಬಂದು ಸಚಿವ ಏನು ಹೋರಾಟ ಮಾಡಿದ್ದೀನಿ. ಆ ನಿಟ್ಟಿನಲ್ಲಿ ಸಚಿವ ಸ್ಥಾನ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಸಂದರ್ಭ ಮನವಿ ಮಾಡ್ತೀನಿ. ಸಮನ್ವಯ ಸಮಿತಿ ಬಗ್ಗೆ ಏನ್ ನಾನು ಕಂಡಂತೆ ಎಲ್ಲೂ ಚರ್ಚೆ ಏನೂ ಆಗಿಲ್ಲ. ಆಮೇಲೆ ಸಮನ್ವಯ ಸಮಿತಿ ಸಾಮಾನ್ಯವಾಗಿ ಮಾಡೋದಾದ್ರೆ ಯಾವ್ದಾದ್ರು ಸಮ್ಮಿಶ್ರ ಸರ್ಕಾರಗಳಿದ್ದು ಯಾರ್ದಾದ್ರು ಬೆಂಬಲದಲ್ಲಿ ಸರ್ಕಾರ ನಡೀತಾ ಇದ್ರೆ ಸಮನ್ವಯ ಸಮಿತಿ ನಡೀತದೆ ಅನ್ನೋ ಮಾಹಿತಿ ನಾನು ಓದಿರೋಂಥದ್ದು, ಕೇಳಿರೋಂಥದ್ದು. ಆದ್ರೆ ಈಗ ಒಂದು 135-136 ಪ್ಲಸ್ ಶಾಸಕರಿಂದ ನಾವು ಸರ್ಕಾರ ರಚನೆ ಮಾಡಿದ್ರೆ ಅದು ಅವಶ್ಯಕತೆ ಬರೋದಿಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಜೊತೆಗೆ ಅದಕ್ಕೂ ಮೀರಿ ಹೈಕಮಾಂಡ್ ಇದ್ರ ಬಗ್ಗೆ ನಿಲುವು ತಗೋಬೇಕಾಗ್ತದೆ. ಯಾಕೆಂದ್ರೆ ನಾವೆಲ್ಲ ಮೊದಲನೇ ಬಾರಿ ಗೆದ್ದವರು ಸಚಿವ ಸ್ಥಾನ ನಿಭಾಯಿಸಬಹುದು. ಹೈಕಮಾಂಡ್ ಇಂತ ಎಲ್ಲ ತೀರ್ಮಾನ ತಗೊಳುತ್ತೆ ಅನ್ನೋದು ನನ್ನ ಅಭಿಪ್ರಾಯ.